ಹೊಸರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ 5 ಕ್ರೀಡಾ ಅಪ್ಡೇಟ್ಸಿಂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬೇಗನೆ ಟಾಪ್ 5 ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವುದೇನೆ ಅನ್ನೋದನ್ನು ಟಕ ಅನ್ನಂಗೆ ಹೋಗ್ಬೇಡೋಣ. ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದವರು ಹೊಸಬರಾಗಿದೆ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲೇದಾಗಿ ಅಪ್ಡೇಟ್ಗಳಿಗೆ ಹೋಗೋದಾದರೆ ಮೊದಲೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಎಸ್ ಆಬ್ವಿಯಸ್ಲಿ ಈ ಏನು ರಣಜಿ ಟ್ರೋಫಿ ನಡೀತಿದೆ ಅದರಲ್ಲಿ ನಮ್ಮ RCBಯ ಪ್ಲೇಯರ್ ಆಗಿರುವಂಥ ಭುವಿ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ನ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಪೆಲ್ಗಳನ್ನು ಎಕಾನಮಿಕಲ್ಲಾಗಿ, ಅದು ಕೂಡ ರಣಜಿ ಟ್ರೋಫಿಲಿ ಜಾರ್ಖಂಡ್ ಮ್ಯಾಚಿನ ಜೊತೆ ಅಂತೂ 5 ಬಾಲ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಭುವಿ ಅವರು ಒಂಥರ ಬೆಂಕಿ ಫಾರ್ಮಲ್ಲಿ ಇದ್ದಾರೆ ಬೌಲಿಂಗಲ್ಲಿ. ಒಂದು ಕಡೆ ಸೀನಿಯರ್ ಹಾಕ್ಕೊಂಡು ಒಂದು ಕಡೆ ಆಯಿತು. ಅದೇ ರೀತಿಯಾಗಿ ನಮ್ಮ RCBಯಲ್ಲೇ ಇರೋದ್ರಿಂದ ಸಿಕ್ಕಾಪಟ್ಟು ಹೋಪ್ಸ್ ಇದೆ. ಇವ್ರು ನನ್ನ ಪ್ರಕಾರ ಒಳ್ಳೆ ಪರ್ಫಾರ್ಮೆನ್ಸ್ ಇವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಅದರಿಂದನೇ ಹೈ ಆನ್ ಕಾನ್ಫಿಡೆನ್ಸಿಂದ ನನ್ನ ಪ್ರಕಾರ RCB ಅದಕ್ಕಾಗಿ ಇವ್ರನ್ನ ಬೈ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ IPLನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿದೆ. ಒಟ್ಟಿನಲ್ಲಿ ಫಾರ್ಮಲ್ಲಿ ಇರೋದು ಒಂಥರ ಸ್ವಿಂಗ್ ಸೀಮ್, ಅದೇ ರೀತಿಯಾಗಿ ಬೌಲಿಂಗಲ್ಲಿ ಒಳ್ಳೆ ವೇರಿಯೇಷನ್ ಇರೋದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ನನ್ನ ಪ್ರಕಾರ ಒಳ್ಳೆ ಬೌಲರ್ ಹಾಕ್ಕೊಂಡು ನಮ್ಮ RCB ಪರವಾಗಿ ನಮ್ಮ RCB ಪೇಸ್ ಅಟ್ಯಾಕ್ನ ಮುನ್ನಡೆಸ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದರೆ, ಎಸ್ ನಿನ್ನೆ ಅಂದರೆ 2 ದಿನದಿಂದ ಏನು ಇಂಗ್ಲೆಂಡ್ ಟೂರ್ ಆಯಿತು T20ಯಲ್ಲಿ, ನಮ್ಮ ಇಂಡಿಯನ್ ಟೀಮ್ ಮತ್ತೆ ಆ ಗೋಲ್ಡ್ ಮೆಡಲ್ ಅಂದರೆ ಮೆಡಲ್ನ ಮೇನ್ ಫೀಲ್ಡರ್ಸ್ಗಳಿಗೆ ಮೆಡಲ್ನ ಏನು 2023 ODI ವರ್ಲ್ಡ್ ಕಪ್ನಲ್ಲಿ ಕೊಡ್ತಿತ್ತು ಬೆಸ್ಟ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ಗಳಿಗೆ, ಅದನ್ನು ಈ ಬಾರಿ ಮತ್ತೆ ಶುರು ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಇಂಗ್ಲೆಂಡ್ ಸೀರೀಸಲ್ಲಿ ಈ ಬಾರಿ ಬೆಸ್ಟ್ ಫೀಲ್ಡರ್ ಹಾಕ್ಕೊಂಡು ಧ್ರುವ್ ಜುರೆಲ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಸೂರ್ಯಕುಮಾರ್ ಯಾದವ್ ಅವರು ಹಾಕಿದ್ದಾರೆ ಅವ್ರಿಗೆ, ಧ್ರುವ್ ಜುರೆಲ್ ಅವ್ರಿಗೆ ಮತ್ತೆ ಸಿಕ್ಕಿದೆ. ಇದು ಅಷ್ಟೊಂದು ವಿಷಯ ಅಲ್ಲ. ಮತ್ತೇನಪ್ಪ ಅಂತ ಹೇಳಿದರೆ, ಈ 2025ನಲ್ಲಿ ಚಾಂಪಿಯನ್ ಟ್ರೋಫಿ ಬರ್ತಿರೋದ್ರಿಂದ ನನ್ನ ಪ್ರಕಾರ ಈ ಬಾರಿ ಕೂಡ ಆ ರೂಲ್ಸ್ನ ತರಬಹುದು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ತಂದರೆ ಒಳ್ಳೆಯದು. ಈ ಮೆಡಲ್ಗಳಿಂದನಾದರೂ ನಮ್ಮ ಪ್ಲೇಯರ್ಸ್ಗಳು ಒಳ್ಳೆ ಮೇಲೆ ಹೇಳ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ, ಎಸ್ 2023ರಲ್ಲಂತೂ ನಮ್ಮ ವಿರಾಟ್ ಕೊಹ್ಲಿ ಅವರ ಎವರೇಜ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ODI ಫಾರ್ಮೆಟ್, ನನ್ನ ಪ್ರಕಾರ 2024ರಲ್ಲಿ 3 ODI ಮ್ಯಾಚಸ್ಗಳನ್ನು ಆಟಾಡಿದ್ದು, ಅದು ಕೂಡ ಶ್ರೀಲಂಕಾ ಜೊತೆಗೆ. ಅದಕ್ಕೂ ಮೊದಲದಾಗಿ ವಿರಾಟ್ ಕೊಹ್ಲಿ ಅವರು ಯಾಕಪ್ಪ ಹೇಳ್ತಿರೋದಂತ ಹೇಳಿದರೆ, 2023ಯಲ್ಲಿ 30 ODI ಮ್ಯಾಚಸ್ಗಳಲ್ಲಿ 1435 ರನ್ಸ್, ಅದೇ ರೀತಿಯಾಗಿ 65ರ ಎವರೇಜಲ್ಲಿ 6 ಸೆಂಚುರಿ, ಅದೇ ರೀತಿಯಾಗಿ ಹೈಯೆಸ್ಟ್ 166 ರನ್ಗಳನ್ನು ಹೊಡೆದಿದ್ರು ವಿರಾಟ್ ಕೊಹ್ಲಿ ಅವರು. ಅದು ಒಂದೇ ಕ್ಯಾಲೆಂಡರ್ ಇಯರಲ್ಲಿ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಮೇನಾಗಿ ಈ ಬಾರಿ ಚಾಂಪಿಯನ್ ಟ್ರೋಫಿ ಕೂಡ ODI ಫಾರ್ಮೆಟಲ್ಲಿ ಆಗ್ತಿರೋದ್ರಿಂದ ವಿರಾಟ್ ಕೊಹ್ಲಿ ಅವರ ಮೇಲೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಬೋದು. ಅದೇ ರೀತಿಯಾಗಿ ಹೀಗೆ ODI ಫಾರ್ಮೆಟಲ್ಲಿ ಇಂಗ್ಲೆಂಡ್ ಜೊತೆ ಸೀರೀಸ್ ಇರೋದ್ರಿಂದ ODI 3 ಮ್ಯಾಚಸ್ ಸೀರೀಸು, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು, ಹೈ ಎಕ್ಸ್ಪೆಕ್ಟೇಷನ್, ಫ್ಯಾನ್ಸ್ಗಳಂತೂ ಹೈ ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಫ್ಯಾನ್ಸ್ಗಳಂತೂ ವಿರಾಟ್ ಕೊಹ್ಲಿ ಅವರಿಂದ ಸೆಂಚುರಿ ನೋಡಲಿಕ್ಕೆ, ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಖಡಕ್ಕಾಗಿ ಪರ್ಫಾರ್ಮೆನ್ಸ್ ತೋರಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ, ಎಸ್ ಈ ಹೈಯೆಸ್ಟ್ T20 ಸ್ಕೋರ್ಸ್ಗಳಲ್ಲಿ ನಮ್ಮ ಇಂಡಿಯಾದೇ ಟಾಪ್ 5 ಬ್ಯಾಟರ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಯಂಗ್ಸ್ಟರ್ಸ್ಗಳು, ಅದೇ ರೀತಿಯಾಗಿ ಸೀನಿಯರ್ಸ್ಗಳ ಕ್ಯಾಟಗರಿಯಲ್ಲಿ ಬಂದರೂ ಕೂಡ ನಮ್ಮ ಇಂಡಿಯಾದ ಟಾಪ್ 5 ಬ್ಯಾಟರ್ಸ್ಗಳು ಹೈಯೆಸ್ಟ್ ಸ್ಕೋರ್ ಹೊಡೆದಿರೋರು ಯಾರು ಅಂತ ಹೇಳಿದರೆ, ಎಸ್ ಮೊದಲೇದಾಗಿ ಬರ್ತಾರೆ ಅಭಿಷೇಕ್ ಶರ್ಮಾ ಅವರು. ನಿನ್ನೆ ಅಂದರೆ ಮೊನ್ನೆ ಆಗಿರುವಂಥ T20 ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಅವರು 135 ರನ್ಸ್ ಇಂಗ್ಲೆಂಡಲ್ಲಿ, ಅದು 2025ರಲ್ಲಿ. ಅದೇ ರೀತಿ ನೆಕ್ಸ್ಟಲ್ಲಿ ಶುಭ್ಮನ್ ಗಿಲ್ ಅವರಿದ್ದಾರೆ 126 ರನ್ಸ್ 2023ರಲ್ಲಿ ನ್ಯೂಜಿಲೆಂಡ್ ಜೊತೆಗೆ. ಋತುರಾಜ್ ಗಾಯಕ್ವಾಡ್ ಅವರಿದ್ದಾರೆ 123 ರನ್ಸ್ ಆಸ್ಟ್ರೇಲಿಯಾ ಜೊತೆಗೆ 2023ರಲ್ಲಿ. ವಿರಾಟ್ ಕೊಹ್ಲಿ ಅವರಿದ್ದಾರೆ 122 ರನ್ಸ್ ಅಫ್ಘಾನಿಸ್ತಾನ್ ಜೊತೆ 2022ರಲ್ಲಿ ಕಂಬ್ಯಾಕ್ ಸೆಂಚುರಿ. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರಿದ್ದಾರೆ 121 ರನ್ಸ್ ಅಫ್ಘಾನಿಸ್ತಾನ್ 2024ರಲ್ಲಿ. ಒಂಥರ ಹೈಯೆಸ್ಟ್ ರನ್ಸ್ನ ಇಲ್ಲಿ ನಮ್ಮ ಇಂಡಿಯಾದ ಟಾಪ್ 5 ಬ್ಯಾಟರ್ಸ್ಗಳು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದರಲ್ಲಿ ಎಲ್ಲ ಶುಭ್ಮನ್, ಅದೇ ರೀತಿ ಋತುರಾಜ್ ಗಾಯಕ್ವಾಡ್ ಇವರಿಬ್ಬರಂತೂ ರಿಟೈರ್ಮೆಂಟ್ ಕೊಡ್ತಿದ್ದಾರೆ. ವಿರಾಟ್ ಕೊಹ್ಲಿ, ಅದೇ ರೀತಿ ರೋಹಿತ್ ಶರ್ಮಾ ಅವರು. ಇಲ್ಲಿ ಶುಭ್ಮನ್, ಅದೇ ರೀತಿ ಋತುರಾಜ್ ಗಾಯಕ್ವಾಡ್ ಇವಾಗ ಇಗ್ನೋರ್ ಆಗ್ತಿದ್ದಾರೆ T20 ಫಾರ್ಮೆಟಿಂದ. ಅಭಿಷೇಕ್ ಶರ್ಮಾ ಅವರು ಅಂತ ಆ್ಯಕ್ಟಿವ್ ಅಲ್ಲಿದ್ದಾರೆ. ಅದೇ ರೀತಿಯಾಗಿ ನನ್ನ ಪ್ರಕಾರ ಇದೆಲ್ಲವನ್ನು ನೋಡ್ತಿದ್ದಾರೆ, ನಮ್ಮ ಇಂಡಿಯನ್ ಟೀಮ್ನಲ್ಲಿ ಫ್ಯೂಚರ್ ಆಗಿ ಒಳ್ಳೆ ಬ್ಯಾಟರ್ಸ್ಗಳ ದಂಡೆ ಇದೆ. ಒಳ್ಳೆ T20 ಟೀಮ್ನ ಬಿಲ್ಡ್ ಮಾಡ್ತಾ ಇದೆ ನಮ್ಮ ಇಂಡಿಯನ್ ಟೀಮ್ 2026 T20 ವರ್ಲ್ಡ್ ಕಪ್ಗೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಕೊನೆ ಅಪ್ಡೇಟ್, ಟಾಪ್ 5 ಅಪ್ಡೇಟಲ್ಲಿ ಕೊನೆಯ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಎಸ್ ಅಭಿಷೇಕ್ ಶರ್ಮಾ ಅವರ ಸೆಂಚುರಿ ಆದ ನಂತರ ಅಂತೂ ಅಭಿಷೇಕ್ ಶರ್ಮಾ ಅವ್ರದ್ದು ಒಂಥರ ಮೇಲುಗೈ ಬ್ಯಾಟಿಂಗ್ ಅಬ್ಬರ್ ಅಂತೂ ಮೇಲ್ಗಡೆ ಟಾಪಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ. ಅದ್ರ ಬಗ್ಗೆ ಎಲ್ಲ ಇಂಗ್ಲೆಂಡ್ನ ಕ್ಯಾಪ್ಟನ್ ಆಗಿರುವಂಥ ಜಾಸ್ ಬಟ್ಲರ್ ಅವರು ಹೇಳಿದ್ದಾರೆ, ಐ ವಿಲ್ ಸೀನ್ ಎ ಲಾಟ್ ಆಫ್ ಕ್ರಿಕೆಟ್ ಆ್ಯಂಡ್ ಐ ಥಾಟ್ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅಂದರೆ ಅದಿಂದ ಇನ್ನಿಂಗ್ಸ್ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅಂತ. ಆ ರೀತಿ ಹಿಟ್ಟಿಂಗ್ ಎಬಿಲಿಟಿ, ಅಷ್ಟು ಫಾಸ್ಟ್ ಬರುವಂಥ ಬೌಲ್ಗಳು ಕೂಡ ಆ ರೀತಿ ಬೆಂಕಿ ಬ್ಯಾಟಿಂಗ್ ಆಟ ಆಡಿರುವಂಥ ಕೊಂಡಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಜಾಸ್ ಬಟ್ಲರ್ ಅವರು ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ. ಅದೇ ರೀತಿ KL ರಾಹುಲ್ ಅವರು ಹೇಳಿದ್ರು, ದ ಬೆಸ್ಟ್ T20 ನಾಕ್ ಐ ಹ್ಯಾವ್
ಎವರ್ ವಾಚ್ಡ್ ಅಂತ ಅಭಿಷೇಕ್ ಶರ್ಮಾ ಅವ್ರು ಹೇಳಿದ್ದಾರೆ. ಎಸ್, ಹೇಳಲೇಬೇಕು. ಹೌದು, ರೋಹಿತ್ ಶರ್ಮಾ ಅವರು ಆಟ ಆಡಿದ ಯಾವ್ಯಾವ ರೀತಿ ಇನ್ನಿಂಗ್ಸ್, ಆದರೆ ಯಂಗ್ಸ್ಟರ್ ಹಾಕೊಂಡು ಅಭಿಷೇಕ್ ಶರ್ಮಾ ಅವರು ಕ್ಲಾಸಿಕಲ್ ಆಗಿ ಆಟ ಆಡಿದ್ದಾರೆ ಅಂತ ಇವಾಗ KL ರಾಹುಲ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಗೌತಮ್ ಗಂಭೀರ್, ಎಸ್, ನಮ್ಮ ಇಂಡಿಯಾದ ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಅವರು ಕೂಡ ಅಭಿಷೇಕ್ ಶರ್ಮಾ ಅವ್ರಿಗೆ ಹೇಳಿದ್ದಾರೆ. ಅಂದರೆ ಐ ಹ್ಯಾವ್ ಎವರ್ ಸಿನ್ T20 100 ದೆನ್ ಅಭಿಷೇಕ್ ಶರ್ಮಾ ಒನ್ ಕ್ವಾಲಿಫೈ, ಅದು ಕೂಡ 145 ಫಾಸ್ಟ್ ಬೌಲರ್ಸ್ಗಳ ದಂಡೆ ಇರುವಂಥ ಇಂಗ್ಲೆಂಡ್ ಟೀಮಿಂದನೂ ಕೂಡ ಆ ರೀತಿ ಬೆಂಕಿ ಬ್ಯಾಟಿಂಗ್ ಆಟ ಆಡಿರುವಂಥ ಅಭಿಷೇಕ್ ಶರ್ಮಾ ಅವ್ರದ್ದಂತೂ ಬೆಂಕಿ ಬ್ಯಾಟಿಂಗ್ ಪ್ರದರ್ಶನ ಅಂತ ಇಲ್ಲಿ GG ಅವರು ಕೊಂಡಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಟಫ್ 5 ಕ್ರೀಡಾ ಅಪ್ಡೇಟ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.